ನೋಡಿದಿವಿ ಮತ್ತೊಂದು ಕಡೆ ಬಹಳಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಮೋದಿ ಕಾರ್ಯಕ್ರಮದಲ್ಲಿ ಜನೌಷಧಿ ಕೇಂದ್ರ ಪೋಸ್ಟರ್ ಸದ್ದು ಮಾಡಿದೆ. ಮೋದಿ ಬಂದ ದಾರಿಲಿ ಪೋಸ್ಟರ್ ಹಿಡಿದಿದ್ದ ಬಿಜೆಪಿಯ ಕಾರ್ಯಕರ್ತರು ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಸಿಟ್ಟನ್ನ ತೋರಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಜನೌಷಧಿ ಕೇಂದ್ರ ಸ್ಥಗಿತಕ್ಕೆ ಜನರು ಆಕ್ರೋಶವನ್ನ ಹೊರಗಾಕಿರೋದು, ಮತ್ತೆ ಜನೌಷಧಿ ಕೇಂದ್ರಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನೋದಾಗಿ ಜನರು ಮನವಿ ಮಾಡಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ ಪೋಸ್ಟರ್ ಅನ್ನ ಹಿಡಿದು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕರ್ತರು ನಿಂತಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನರು ಸೇರಿದ್ದಾರೆ. ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ದೃಶ್ಯಗಳಲ್ಲಿ ನೀವು ಗಮನಿಸಬಹುದು, ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನ ಹಿಡ್ಕೊಂಡಿದ್ದಾರೆ. ಅದರ ಜೊತೆಗೆ ಆಪರೇಷನ್ ಸಿಂಧೂರ ಜೊತೆಗೆ ಜನೌಷಧಿ ಕೇಂದ್ರಗಳನ್ನ ಏನು ರಾಜ್ಯ ಸರ್ಕಾರ ಬಂದ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದನ್ನ ವಿರೋಧ ಮಾಡಿ ಕೆಲವೊಂದಿಷ್ಟು ಬಿಜೆಪಿಯ ಕಾರ್ಯಕರ್ತರು ತಮ್ಮ ಅಸಮಾಧಾನ ಆಕ್ರೋಶವನ್ನ ರಾಜ್ಯ ಸರ್ಕಾರದ ವಿರುದ್ಧ ಹೊರಹಾಕ್ತಿದ್ದಾರೆ. ಯಾಕಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನೌಷಧಿ ಕೇಂದ್ರದ ಮೂಲಕ ರಾಜ್ಯದ ಬಡ ಜನರಿಗೆ, ದೇಶದ ಬಡ ಜನರಿಗೆ ಔಷಧಿಗಳನ್ನು ಕೊಡುವ ಕೆಲಸವನ್ನು ಮಾಡ್ತಾಯಿದ್ರು. ಒಂದು ಕಡೆ ಆಪರೇಷನ್ ಸಿಂಧೂರದ ಒಂದು ಏನು ಮಹತ್ವದ ನಿರ್ಧಾರ ತೆಗೆದುಕೊಂಡು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾವ ರೀತಿ ಪಾಕಿಸ್ತಾನದ ಮೇಲೆ ದಾಳಿಯನ್ನು ನಡೆಸಿತ್ತು, ಆ ಒಂದು ಆಪರೇಷನ್ ಸಿಂಧೂರದ ವಿಚಾರವಾಗಿ ಸಾಕಷ್ಟು ಹೆಮ್ಮೆಯ ವಿಚಾರವನ್ನು ಇಲ್ಲಿಯ ಬಿಜೆಪಿ ಕಾರ್ಯಕರ್ತರು ಅವರನ್ನು ಪ್ರಶಂಸೆಯನ್ನು ಮಾಡ್ತಿರುವಂಥದ್ದು. ನಾನು ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಜನರನ್ನು, ಯಾಕಂದರೆ ರಾಜ್ಯದಲ್ಲಿ ಜನೌಷಧಿ ಕೇಂದ್ರಗಳನ್ನು ರಾಜ್ಯ ಸರ್ಕಾರ ಬಂದ್ ಮಾಡೋಕ್ಕೆ ಹೋಗ್ತಾ ಇದೆ. ಸರ್, ಈ ಒಂದು ನಿರ್ಧಾರ ಆಗಿರುವಂಥದ್ದು ರಾಜ್ಯ ಸರ್ಕಾರದಿಂದ. ಇವತ್ತು ಈ ಒಂದು ಬ್ಯಾನರ್ಗಳನ್ನ ಹಿಡ್ಕೊಂಡು ಇಲ್ಲಿ ಸೇರಿದಿರಿ, ಯಾವ ರೀತಿ ಇದನ್ನು ಅಸಮಾಧಾನ ಹೊರಹಾಗ್ತೀರಿ? ಜನೌಷಧಿ ಕೇಂದ್ರ ಯಾರು ಬಡವರಿದ್ದಾರೆ, ಯಾರು ಆರ್ಥಿಕ ವ್ಯವಸ್ಥೆಯಲ್ಲಿ ತುಂಬ ಕಡು ಬಡತನದಲ್ಲಿದ್ದಾರೆ ಅಂಥವ್ರಿಗೆ ಭಾಳ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ಇಡೀ ದೇಶದಾದ್ಯಂತ ಜನೌಷಧಿ ಕೇಂದ್ರವನ್ನು ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಇದನ್ನು ಪ್ರಾರಂಭ ಮಾಡಿದ್ದು. ಆದರೆ ಕಾಂಗ್ರೆಸ್ಸಿಗರಿಗೆ, ಇಲ್ಲಿನ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಇದು ಈ ಪಾಪ್ಯುಲಾರಿಟಿ ಏನು ಪ್ರೈಮ್ ಮಿನಿಸ್ಟರ್ಗೆ ಸಿಗುತ್ತೆ, ಇದು ಬಿ ಜೆ ಪಿಗೆ ಕ್ರೆಡಿಟ್ ಸಿಗುತ್ತೆ ಅನ್ನೋ ದುರುದ್ದೇಶದಿಂದ ಇದನ್ನು ಮುಚ್ಚಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಿಜವಾಗ್ಲೂ ಕೂಡ ಜನರಿಗೆ ಯಾರು ಉಪಯೋಗ ಪಡ್ಕೊಳ್ತಾ ಇದ್ರು ಅವ್ರನ್ನ ನೀವು ಈ ಮಟ್ಟಕ್ಕೆ ನೀವು ತೆಗೆದುಕೊಂಡು ಹೋದರೆ ನಿಮ್ಮ ವಿರುದ್ಧವಾಗಿ ಜನತೆ ಜಾಗೃತಿ ಆಗ್ತಾರೆ, ನಿಮಗೆ ಬುದ್ಧಿ ಕಲಿಸ್ತಾರೆ ಅನ್ನೋ ಒಂದು ಪರಿಪಾಠವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ. ಜನೌಷಧಿ ಕೇಂದ್ರವನ್ನು ಮುಚ್ಚೋದಾದರೆ ನಿಜವಾಗ್ಲೂ ನೀವು ಜನರ ಯೋಗಕ್ಷೇಮವನ್ನು ಕಾಪಾಡಲಿಕ್ಕೆ ಇರ್ತಕ್ಕಂಥ ಸರ್ಕಾರ ಅಲ್ಲ, ಜನಕ್ಕೆ ಮಾರಕವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಮೇಡಮ್, ಎಲ್ಲಿಂದ ಬಂದಿದ್ದೀರಿ ಇವತ್ತು? ನಾವು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೀವಿ. ನಮ್ಮ ಗೋಪಾಲ್ ಅಣ್ಣ ಅವರು ವತಿಯಿಂದ ನಾವೆಲ್ಲರೂ ಬಂದಿದ್ದೇವೆ. ಅವರು ನಮ್ಮ ಮೋದಿಜಿಯವರು ನಮಗೆ ಬರ್ತಾ ಇರೋದು ಎಷ್ಟು ಖುಷಿ. ನಮ್ಮ ದೇಶದ ಪ್ರಧಾನಮಂತ್ರಿ ಅಂತೀವೋ ಅದೇ ರೀತಿ ನಮಗೆ ಗೋಪಾಲ್ ಅಣ್ಣವರು ನಮಗೆ ಅದೇ ಇದು ಮಾಡ್ತಾ ಇದ್ದಾರೆ. ಅವರಿಗೂ ಇಲ್ಲಿ ಸಂದರ್ಭದಲ್ಲಿ ನಾವು ಅವ್ರಿಗೆ ವಂದನಾತ್ಮಕ ಅಭಿನಂದನೆ ಹೇಳ್ತೇನೆ. ಆಪರೇಷನ್ ಸಿಂಧೂರದ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮ ಮೋದಿಜಿಯವರು ನಮ್ಮ ಹೆಣ್ಣು ಮಕ್ಕಳ ಸೌಭಾಗ್ಯತೆ ಯಾವ ರೀತಿ ಇದೆ ಅಂತ ಸಂಸ್ಕೃತಿ ಅಂತ ಎತ್ತಿ ಮೆರೆದು ತೋರಿಸಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳುಗಳ ಸೌಭಾಗ್ಯ ಇದ್ರ ಜೊತೆ ಆಟ ಆಡಿದ್ದಾರೆ, ಅವರು ಅಟ್ಟಹಾಸ ಮೆರೆದಿದ್ದಾರೆ. ಅದಕ್ಕೆ ತಕ್ಕ ಪಾಠವನ್ನು ಅಂದೇ ಅವರು ಶೀಘ್ರಗತಿಯಲ್ಲಿ ಕಾರ್ಯಕ್ರಮವನ್ನು ಏನು ಬೇಕು ಅವ್ರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ತುಂಬ ಖುಷಿ ಪಡ್ತೀವಿ. ನಮ್ಮ ಹೆಣ್ಣು ಮಕ್ಕಳಿಂದ ಅವರಿಗೆ ಮೋದಿಜಿಗೆ ಎಂದೆಂದಿಗೂ ಅವರು ಇನ್ನೂ ಚಿರಾಯುವಾಗಿರಲಿ ಅಂತ ನಾವು ಖುಷಿಪಟ್ಟು ಹೇಳ್ತಾ ಇದ್ದೀವಿ. ಮೇಡಮ್, ಏನು ಇಷ್ಟಪಡ್ತೀರಿ? ಇವತ್ತು ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡಲಾಗ್ತದೆ. ಹೌದು ಸರ್, ಅದು ಮಾಡೋಕ್ಕೆ ಹೋಗಬಾರ್ದು ಸರ್. ಯಾಕಂದರೆ ಬಡ ಮಕ್ಕಳಿಗೆ, ಬಡವರಿಗೆ ಎಲ್ಲರಿಗೂ ಹೆಲ್ಪ್ ಆಗೋ ಥರ ನಾವು ಮೋದಿಗಳು ಮಾಡ್ತಿರುವಾಗ ನಾವು ಮೋದಿಗೆ ಸಪೋರ್ಟ್ ಮಾಡಬೇಕು. ಅದು ಬಿಟ್ಬಿಟ್ಟು ಜನಗಳನ್ನೆಲ್ಲ ಈ ಥರ ಮಾಡಿದ್ರೆ ಅವ್ರಿಗೂ ಬೇಜಾರಾಗುತ್ತೆ, ಮೋಸ ಆಗುತ್ತೆ ಸರ್. ಬಡವರಿಗೆಲ್ಲರಿಗೂ ತುಂಬ ಇದಾಗುತ್ತೆ ಸರ್. ಜನೌಷಧಿ ಕೇಂದ್ರಗಳನ್ನು ಆರಂಭ ಮಾಡಿ ಬಹಳ ವರ್ಷಗಳಾಗಿತ್ತು, ಆದರೆ ಜನರಿಗೆ ಅವಕಾಶ ಅನುಕೂಲ ಆಗ್ತಾ ಇತ್ತು. ಈ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಕಾರಣ ಏನಂತೀರಿ ಮೇಡಮ್? ಸರ್, ಅದು ಸರಿ ಇಲ್ಲ ಸರ್. ಎಕ್ಸಾಂಪಲ್, ನಮ್ಮ ಡ್ಯಾಡಿ ಅವ್ರಿಗೆ ಕ್ಯಾನ್ಸರ್ ಆಗಿತ್ತು ಸರ್. ಅವಾಗೆಲ್ಲ ನಮಗೆ ಇದೆಲ್ಲ ದುಡ್ಡು ಕೊಟ್ಬಿಟ್ಟು ತೊಗೊಳಕ್ಕೆ ಆಗ್ತಿರಲಿಲ್ಲ ಸರ್. ಏನೋ ಜನಕೇಂದ್ರಕ್ಕೆ ಹೋಗಿ ನಾವು ಸ್ವಲ್ಪ ಮೆಡಿಸನ್ಸ್ ಎಲ್ಲ ತಂದಿದ್ದು ನಮಗೂ ಆ ದುಡ್ಡನ್ನ ಎಲ್ಲ ಉಳಿಸ್ಕೊಳ್ಬೋದಿತ್ತಲ್ವ ಸರ್. ಈ ಥರ ಎಲ್ಲ ಮಾಡಿದ್ರೆ ರಾಜ್ಯ ಸರ್ಕಾರದವರು ನಮ್ಮಂಥ ಬಡವ್ರನ್ನೆಲ್ಲ ಎಲ್ಲಿ ಸರ್ ಹೋಗಬೇಕು? ಆಯಿತು, ನಮ್ಮಂಥ ಮಿಡಿಲ್ ಕ್ಲಾಸ್ ಪೀಪಲ್ನ ತುಂಬ ಇದು ಮಾಡ್ತಿದ್ದಾರೆ ಸರ್. ಪ್ರತಿಯೊಂದರಲ್ಲೂ ಹರ್ಟ್ ಮಾಡ್ತಿದ್ದಾರೆ ಸರ್ ಅವರು. ರಾಜ್ಯ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ಸರ್, ಅದೇ ಸರ್, ಅದನ್ನೆಲ್ಲ ಕ್ಲೋಸ್ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಸರ್. ನನ್ನ ಕಡೆಯಿಂದ ಒತ್ತಾಯ ಅಷ್ಟೇ ಸರ್. ಬಡವ್ರಿಗೆ ಹೆಲ್ಪ್ ಆಗಬೇಕು ಸರ್, ಬಡವ್ರನ್ನೆಲ್ಲ ಕಿತ್ಕೊಳ್ಳೋಕ್ಕೆಲ್ಲ ಹೋಗಬಾರ್ದು ಸರ್. ಇವತ್ತು ಮೆಟ್ರೋ ರೈಲ್ಗೆ ಉದ್ಘಾಟನೆ ಮಾಡ್ತಿದ್ದಾರೆ, ವಂದೇ ಭಾರತ್ ಚಾಲನೆ ಕೊಡ್ತಿದ್ದಾರೆ. ಹೌದು ಸರ್, ತುಂಬ ಖುಷಿ ಆಗ್ತಿದೆ ಸರ್. ನಮ್ಮ ಇಂಡಿಯಾನ ನಾವೆಲ್ಲೋ ನೋಡಬೇಕು ಅನ್ಕೋದಿದ್ವಿ. ಈ 25, 26, 27 ನಾವು ನೋಡ್ತಾ ಇದ್ದೀವಿ ಅನ್ನೋದು ಒಂದು ಖುಷಿ ಇದೆ ಸರ್. ಮಕ್ಕಳು ಫ್ಯೂಚರ್ನೂ ನಾನು ತುಂಬ ಫ್ಯೂಚರ್ 20, 30, 40 ನೋಡೋದನ್ನ ನಾವು 25 ನೋಡ್ತಾ ಇದ್ದೀವಿ ಅಂತ ಖುಷಿ ಇದೆ ಸರ್.
ಸರ್ ಎಲ್ಲಿಂದ ಬಂದಿದ್ರಿ? ಇವತ್ತು ಮೋದಿಯವರು ಬರ್ತಿದ್ದಾರೆ, ಎಷ್ಟು ಕಾತರದಿದ್ರಿ, ಉತ್ಸುಕರಾಗಿದ್ರಿ? ಸರ್ ನನ್ನ ಹೆಸರು ಮೀರಾಮುದ್ದೀನ್ ಅಂತ. ನಾವು ಮಹಾಲಕ್ಷ್ಮಿ ಲೇಔಟ್ ವಿಧಾನಸೌಧದಿಂದ ಬಂದಿದ್ದೀವಿ. ನಮ್ಮ MLA ಅವರು ಗೋಪಾಲನವರ ನೇತೃತ್ವದಲ್ಲಿ ನಾವೆಲ್ಲ ಬಂದಿದ್ದೀವಿ. ಇವತ್ತು ಏನಿದೆ ಉದ್ಘಾಟನೆ ಕಾರ್ಯಕ್ರಮ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿ ಅವರು ಒಂದೇ ಭಾರತ್ ಆಗ್ಬೋದು, ಆಮೇಲೆ ಯೆಲ್ಲೋ ಲೈನು ಆಗಿರ್ಬೋದು, ಉದ್ಘಾಟನೆಗೆ ಬಂದಿದ್ದಾರೆ. ಅವರಿಗೆ ನಾವು ಸುಮಾರು ಒಂದು ಮಹಾಲಕ್ಷ್ಮಿ ಲೇಔಟಿಂದ 8,000 10,000 ಜನ ಮತ್ತೆ ಬಂದಿದ್ದೀವಿ, ಮತ್ತು ಅಭಿಮಾನಿಗಳು ಬಂದಿದ್ದಾರೆ. ಅವರಿಗೆ ಅದ್ಧೂರಿ ಸ್ವಾಗತ ಕೋರೋಣ ಅಂತ ನಾವು ಬಂದಿದ್ದೀವಿ ಸರ್. ಹೇಳಿ, ಇವತ್ತು ಮೋದಿಯವರು ಬರ್ತಿದ್ದಾರೆ, ಆಪರೇಷನ್ ಸಿಂಧೂರ ಒಂದು ಪೋಸ್ಟರ್ ಹಿಡ್ಕೊಂಡಿದ್ದೀರಾ, ಇಂಥ ಮಹತ್ವದ ನಿರ್ಧಾರ? ಸರ್, ಆಪರೇಷನ್ ಸಿಂಧೂರ ಅನ್ನೋದಕ್ಕಿಂತ ನಮ್ಮ ಹೆಣ್ಣುಮಕ್ಕಳಿಗೆ ನ್ಯಾಯ ಕೊಡಿಸಿದಂಥ ಒಬ್ಬ ಮಹಾನಾಯಕ ಅಂತ ಹೇಳಿದ್ರೂ ತಪ್ಪಾಗಲಾರ್ದು. ಆ ಹೆಣ್ಮಕ್ಳ ಕಣ್ಣೀರು ಆ ಒಂದು ಸಂಸಾರಕ್ಕೆ ಅವರು ಕೊಳ್ಳಿಟ್ರಲ್ಲ, ಅದಕ್ಕೆ ನರೇಂದ್ರ ಮೋದಿಯವರು ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಪಾಕಿಸ್ತಾನಕ್ಕೂ ಪ್ಲಸ್ ಉಗ್ರವಾದಿಗಳಿಗೆ ಸರಿಯಾದ ಪಾಠವನ್ನು ಕಲಿಸಿದ್ದಾರೆ ಅನ್ನೋದೇ ನಮ್ಮ ಅನಿಸಿಕೆ ಸರ್. ಆ್ಯಂಡ್ ಒಂದು ನಿಮಿಷ, ಆ್ಯಂಡ್ ಸ್ಪೆಷಲಿ ಮಹಾಲಕ್ಷ್ಮಿ ಲೇಔಟಿಂದ ನಾವು ಬಂದಿರೋದು, ಸ್ಪೆಷಲಿ ನಮ್ಮ ಕ್ಷೇತ್ರದ ಗೋಪಾಲಯ್ಯನವರು. ಅವ್ರ ಬಗ್ಗೆ ಇನ್ನೊಂದು ಹೇಳಬೇಕು ಅಂದರೆ, ಗೋಪಾಲಯ್ಯನವರು ನಮ್ಮ ಕ್ಷೇತ್ರ ಹೆಂಗೆ ನೋಡ್ಕೊತಾರೋ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ದಯವಿಟ್ಟು ನಮ್ಮ ಕ್ಷೇತ್ರದ ಸ್ಕೂಲ್ಗಳಿಗೆ ಬಂದು ನೋಡಿ, ಯಾವ ಪ್ರೈವೇಟ್ ಸ್ಕೂಲ್ ಇಲ್ಲ, ಗೌರ್ಮೆಂಟ್ ಸ್ಕೂಲ್ ಆ ರೀತಿ ಡೆವಲಪ್ಮೆಂಟ್ ಆಗಿದ್ದಾರೆ. ಆ ರೀತಿ ಎಲ್ಲ MLAಗಳು ಅವ್ರ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನೋದೇ ನಮ್ಮ ವಿನಂತಿ. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿ ಸೇರಿರುವಂಥ BJP ಕಾರ್ಯಕರ್ತರ ಮಾತು. ಯಾಕಂದರೆ ರಾಜ್ಯ ಸರ್ಕಾರ ಜನೌಷಧಿ ಕೇಂದ್ರವನ್ನು ಮುಚ್ಚೋದಕ್ಕೆ ಏನೋ ಪ್ಲಾನನ್ನು ಮಾಡ್ತಿದೆ ಅನ್ನೋಂಥ ನಿಟ್ಟಿನಲ್ಲಿ ಅದಕ್ಕೆ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಬರ್ತಿದ್ದಾರೆ, ಅವರನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬಹಳ ಕಾತರದಿಂದ ಕಾಯ್ತಿದ್ದೀವಿ ಅನ್ನೋಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.